ಎಲ್ಲರಿಗೂ ನಮಸ್ಕಾರ. ಸಾರಿ, ಒಂದು ಸ್ವಲ್ಪ ತಡ ಆಯಿತು. ತುಂಬ ಅಂದರೆ ತುಂಬ ಕರೆಕ್ಟ್ ಟೈಮ್ ಹೊರಟ್ವಿ, ಬಟ್ ಬಹಳ ಟ್ರಾಫಿಕ್ ಇತ್ತು. ಇಲ್ಲೇನಾದರೂ ಇನ್ಕನ್ವೀನಿಯನ್ಸ್ ಆಗಿದ್ರೆ ಸಾರಿ, ಯಾಕಂದರೆ ತುಂಬ ಕ್ಯಾಮ್ರಾಗಳಿವೆ, ತುಂಬ ಜನ ಸೇರಿದ್ದೀರ. ಫೆಬ್ರವರಿ 15-16ಕ್ಕೆ ಮದುವೆ ಮೈಸೂರಲ್ಲಿ ಎಕ್ಸಿಬಿಷನ್ ಗ್ರೌಂಡ್ಸಲ್ಲಿ. ಅದ್ರ ಬಗ್ಗೆ ಮಾತಾಡೋಕ್ಕೆ ಅಂತಲೇ ಬಂದೆ. ಏನು ಮಾತಾಡಬೇಕು ಗೊತ್ತಿಲ್ಲ. ನೀವು ಪ್ರಶ್ನೆಗಳು ಕೇಳ್ತಾ ಹೋದ್ರೆ ಹಾಗೆ ಒಂದು ಡಿಸ್ಕಷನ್ ಮಾಡ್ಕೋತಾ ಹೋಗ್ಬೋದು. ಬಹಳ ಅಂದರೆ ನನಗೆ ತುಂಬ ಸರಿ ಎಲ್ಲ ಇಂಟರ್ವ್ಯೂಗಳಲ್ಲೂ ಯಾವಾಗ ಮದುವೆ ಆಗ್ತೀರಾ ಅಂತ ಎಲ್ಲರೂ ಕೇಳ್ತಾ ಇದ್ರು. ಮನೇಲಿ ಕೇಳ್ತಾ ಇದ್ರು, ರೋಡಲ್ಲಿ ಫೋಟೋ ತಗೊಂಡಾಗ ಅಭಿಮಾನಿಗಳು ಕೇಳ್ತಾ ಇದ್ರು. ಸೊ ಯಾವಾಗಲೂ ಹೇಳ್ತಾ ಇದ್ದೆ, ಇಲ್ಲ ನನಗೆ ಅದನ್ಸ ಹುಡುಗಿ ಸಿಕ್ಕಿದಾಗ ಆಗ್ತೀನಿ ಅಂತ. ಫೈನಲಿ ಡಾಕ್ಟರ್ ಧನ್ಯತಾ ಸಿಕ್ಕರು ನನಗೆ ಕಳೆದ ವರ್ಷ. ಸೊ ಅವ್ರು ಭೇಟಿ ಮಾಡಿ ಮತ್ತೆ ಭೇಟಿ ಮಾಡೋಕ್ಕೆ ಶುರು ಮಾಡಿದ ನಂತರ ಜೊತೆಗೆ ಟ್ರಾವೆಲ್ ಮಾಡಬೇಕು ಅಂತ ಅನಿಸ್ತು. ನಿಮ್ಗೆಲ್ಲರಿಗೂ ಗೊತ್ತಿರೋಂಗೆ ಒಂದು ವಿಡಿಯೋ ಮಾಡಿ ಮದುವೆನ ಅನೌನ್ಸ್ ಮಾಡಿದೆ. ಒಂದು ಇನ್ಲ್ಯಾಂಡ್ ಲೆಟರ್ ಮೂಲಕ ಎಲ್ಲರನ್ನ ಇನ್ವೈಟ್ ಮಾಡಿದೆ. ಮದುವೆ ಪ್ರೊಸೆಸ್ ಹಂಗೆಲ್ಲ ಶುರುವಾಯ್ತು. ಈಗ ಆಲ್ಮೋಸ್ಟ್ ಮದುವೆ ಹತ್ರ ಬಂದಿದೆ. ಈ 3 ತಿಂಗಳು ಹೆಂಗೆ ಹೋಯ್ತು ಅಂತ ಗೊತ್ತಿಲ್ಲ. ತಿರುಗ್ತಾನೆ ಇದೆ. ಸೊ ಎಲ್ಲ ತಿರುಗಾಟ ಮುಗಿಸಿ ಇವಾಗ ನಿಮ್ಮ ಮುಂದೆ ಬಂದಿದ್ದೀನಿ. ನಿಮ್ಗಳನ್ನು ಕೂಡ ಪ್ರೀತಿಯಿಂದ ಮದುವೆಗೆ ಇನ್ವೈಟ್ ಮಾಡ್ತಾ ಇದ್ದೀನಿ ಈ ಮೂಲಕ. ಅಂದ್ರೆ ತುಂಬಾ ಜನನ ಪರ್ಸನಲ್ ಆಗಿ ಕರೆದೆ. ನಾನು ಫಸ್ಟ್ ಇನ್ವಿಟೇಷನ್ ಅಂತ ಶುರುವಾದಾಗ ಎಲ್ಲರೂ ನಾನೇ ಪರ್ಸನಲ್ ಆಗಿ ಕರಿತೀನಿ, ಬೇಗ ಮುಗಿದೋಗ್ಬಿಡುತ್ತೆ ಅಂತಾನೆ ಫ್ರೆಂಡ್ಸ್ ಹತ್ರ ಮಾತಾಡಿದೆ. ಪಾಪ ನನ್ನ ಫ್ರೆಂಡ್ಸ್ ಎಲ್ಲ ಅನುಭವಿಸ್ತಾರೆ, ಮದುವೆ ಆಗಿರೋರು. ಯಾವ ಕಾರಣಕ್ಕೂ ಆಗಲ್ಲ, ಎಲ್ರಿಗೂ ಫೋನ್ ಮಾಡು ಅಥವಾ ಹಿಂಗಿರೋ ಇನ್ಲ್ಯಾಂಡ್ ಲೆಟರ್ ಪೋಸ್ಟ್ ಮಾಡ್ಬಿಡು ಅಂತೆಲ್ಲ ಹೇಳಿದ್ರು. ನಾನು ಇಲ್ಲ ಏನಾಗಲ್ಲ ತಲುಪಿಸ್ಬೋಣ ಅಂತ ಯೋಚನೆ ಮಾಡಿದೆ. ಬಟ್ ಆ ಪ್ರೋಸೆಸ್ ಶುರುವಾದ್ಮೇಲೆ ಗೊತ್ತಾಯ್ತು, ಮೋಸ್ಟ್ಲಿ 1 ವರ್ಷ ಅಲ್ಲ 2 ವರ್ಷ ಆದ್ರೂ ಇನ್ವಿಟೇಷನ್ ಹೋಗಿ ಪರ್ಸನಲ್ ಆಗಿ ಎಲ್ರಿಗೂ ಕೊಟ್ಟು ಮುಗ್ಸಕ್ ಆಗಲ್ಲ. ಸೊ ಆಮೇಲೆ ಫೋನ್ ಮಾಡಕ್ ಶುರು ಮಾಡಿದೆ, ವಾಟ್ಸಪ್ ಅಲ್ಲಿ ಕಳ್ಸಕ್ ಶುರು ಮಾಡಿದೆ, ಪತ್ರಗಳನ್ನ ಪೋಸ್ಟ್ ಮಾಡಕ್ ಶುರು ಮಾಡಿದೆ. ಇವಾಗ ಮೀಡಿಯಾ ಮೂಲಕ ಇನ್ವೈಟ್ ಮಾಡಕ್ಕೆ ಬಂದಿದ್ದೀನಿ ಎಲ್ರಿಗೂ. ಅವ್ರನ್ನ ಆಲ್ರೆಡಿ ಪರಿಚಯ ಮಾಡಿಸಿದೀನಿ. ಅವರು ಆಲ್ರೆಡಿ ಸುಸ್ತಾಗೋಗ್ಬಿಟ್ಟಿದ್ದಾರೆ ಈ ಮದುವೆ ಪ್ರೋಸೆಸ್ ಅಲ್ಲಿ. ನನಗೆ ನನ್ನ ಡಾಕ್ಟರ್ ಆಗಿ ಇರಕ್ ಬಿಡಿ ನನ್ನ ಅಂತ, ನನಗೆ ನನ್ನ ಜಗತ್ತಲ್ಲಿ ನಾನು ಕೆಲಸ ಮಾಡ್ಕೊಂಡು ಇರಕ್ ಬಿಡಿ ನನ್ನ ಅಂತ. ಆದ್ರೆ ಎಲ್ರು ಒಂದ್ಸರಿ ಪರಿಚಯ ಮಾಡಿಸ್ಬೇಕು, ಮಾತಾಡಿಸ್ಬೇಕು, ಅದಕ್ಕೆ ಕರ್ಕೊಂಡ್ಬಂದಿದ್ದೀನಿ. ಸೊ ಏನೇ ಇದ್ರು ಕೇಳ್ಬೋದು, ನಿಮ್ಮ ಪ್ರಶ್ನೆಗಳಿದ್ರೆ ಕೇಳಿ ಮಾತಾಡೋಣ. 15-16 ಮಾಮೂಲಿ ನಮ್ಮ ಮನೆಯವರು ಏನೇನು ಶಾಸ್ತ್ರಗಳು ಪ್ಲಾನ್ ಮಾಡಿದ್ದಾರೆ ಅದೆಲ್ಲವೂ ಇರುತ್ತೆ. 15 ರಿಸೆಪ್ಷನ್ ಇರುತ್ತೆ, 16 ಬೆಳಗ್ಗೆ ಮುಹೂರ್ತ ಇರುತ್ತೆ ಎಕ್ಸಿಬಿಷನ್ ಗ್ರೌಂಡ್ಸ್ ಅಲ್ಲಿ. ಸೊ 15ನೇ ತಾರೀಕು ಅಂದ್ರೆ ಫಸ್ಟ್ ನಾವೇನ್ ಅನ್ಕೊಂಡ್ವಿ, ಸಪರೇಟ್ ಆಗಿ ಎಲ್ಲ ಮಾಡೋಣ ಅಂತಾನೆ ಅನ್ಕೊಂಡ್ವಿ. ಅಂದ್ರೆ ಅಭಿಮಾನಿಗಳಿಗೆ ಸಪರೇಟ್, ಈವೆಂಟ್ ಸಪರೇಟ್, ಇದೆಲ್ಲದನ್ನು ಯೋಚನೆ ಮಾಡಿದ್ವಿ. ಆದ್ರೆ ಏನ್ ಮಾಡಿದ್ರು ಅಭಿಮಾನಿಗಳು ಅಂದ್ರೆ ಈವೆಂಟ್ಗೆ ಬಂದೇ ಬರ್ತಾರೆ ಆಕ್ಚುಲಿ. ಸೊ ಸಪರೇಟ್ ಆಗಿ ಮಾಡೋದಕ್ಕಿಂತ ಅವ್ರಿಗೂ ಇನ್ವೈಟ್ ಇದ್ರೆ ಬೆಟರ್ ಅಂತ ಹೇಳಿ ಅದಕ್ಕೇನೆ ತುಂಬಾ ಎಕ್ಸಿಬಿಷನ್ ಗ್ರೌಂಡ್ಸ್ ಅನ್ನೋ ಒಂದು ಜಾಗನ ಚೂಸ್ ಮಾಡಿದ್ವಿ ಎಲ್ಲದನ್ನು. ಸೊ ಹಂಗಾಗಿ ಎಲ್ರಿಗೂ ವ್ಯವಸ್ಥೆ ಇರುತ್ತೆ, ಅಭಿಮಾನಿಗಳಿಗೆ ಕೂಡ ವ್ಯವಸ್ಥೆ ಇರುತ್ತೆ. ಅವ್ರಗಳಿಗೆ ಅಂತಾನೆ ಒಂದು ಎಂಟ್ರಿ ಇರುತ್ತೆ, ಅವ್ರುಗಳು ಬಂದು ಆಶೀರ್ವಾದ ಮಾಡಿ ನೋಡ್ಕೊಂಡು ಊಟ ಮಾಡ್ಕೊಂಡು ಹೋಗ್ಬೋದು. ಹಂಗೆಲ್ಲ ತರ ವ್ಯವಸ್ಥೆ ಆಗಿದೆ ರಿಸೆಪ್ಷನ್ ಮತ್ತೆ ಮುಹೂರ್ತಕ್ಕೆ ಎರಡಕ್ಕೂ. ಸೊ ಎಲ್ಲರೂ ಯಾವಾಗ ಬೇಕಾದ್ರೂ ಬರ್ಬೋದು. ಅದು ನಂದು ಇಡೀ ಅಂದ್ರೆ ಮದುವೆ ಅಂತ ಬಂದಾಗ ಟು ಬಿ ಆನೆಸ್ಟ್ ನಾನು ಸಿಂಪಲ್ ಆಗಿ ಒಂದು ರಿಜಿಸ್ಟರ್ ಮ್ಯಾರೇಜ್ ಆಗೋಣ ಅಂತ ಇದ್ದಿದ್ದು, ಟು ಬಿ ವೆರಿ ಆನೆಸ್ಟ್. ಹಂಗೆ ಅದು ಥಾಟ್ ಶುರುವಾಗಿದ್ದು. ಅದಾದ್ಮೇಲೆ ಕುಟುಂಬ ಅಂತ ಬಂದಾಗ ಈಗ ನಮ್ಮ ತಂದೆ ತಾಯಿಗಳಿಗೆ ಅವ್ರದ್ದೊಂದು ಕನಸು, ಅವ್ರ ಆಸೆಗಳಿರುತ್ತೆ. ಇಲ್ಲ ನಾನು ನಮ್ಮ ನೆಂಟರು, ನಮ್ಮ ರಿಲೇಟಿವ್ಸು, ನಮ್ಮ ಜನಕ್ಕೆ ನಮ್ಮ ಊರಲ್ಲಿ ನಾವು ಊಟ ಹಾಕ್ಸ್ಲೇಬೇಕು ಅಂತ ನನ್ನ ತಂದೆ ತಾಯಿ ಅಂದ್ರು. ಅದ್ರ ನಂತರ ಅಭಿಮಾನಿಗಳು ಅವ್ರಿಗೊಂದು ನಾನು ಕಾರ್ಯಕ್ರಮ ಮಾಡಲೇಬೇಕು. ಇಷ್ಟೆಲ್ಲ ಅಂದ್ರೆ ಏನೇ ಮಾಡಿದ್ರು ಅವ್ರಿಲ್ಲದೆ ಮಾಡೋಕ್ಕಾಗಲ್ಲ. ಸೊ ಅವ್ರಿಗೊಂದು ಕಾರ್ಯಕ್ರಮ ಮಾಡಬೇಕು, ಅವ್ರಿಗೆ ಮತ್ತೊಂದು ಊಟ ಹಾಕ್ಸ್ಬೇಕು. ಜೊತೆಗೆ ಫ್ರೆಂಡ್ಸು ಮತ್ತೆ ನನ್ನ ಇಂಡಸ್ಟ್ರಿ ಫ್ರೆಂಡ್ಸು. ಸೊ ಅದ್ರ ಜೊತೆಗೆ ನನಗೆ ಗೊತ್ತಿರುವಂತ ಲೀಡರ್ಸ್ ಅಂದ್ರೆ ಎಲ್ಲ ನಂದು ಬಳಗ ಒಂದ್ ಸ್ವಲ್ಪ ದೊಡ್ಡದು. ನನ್ನ US ಇಂದ ಫ್ರೆಂಡ್ಸ್ ಬರ್ತಿದ್ದಾರೆ, ದುಬೈಯಿಂದ ಫ್ರೆಂಡ್ಸ್ ಬರ್ತಿದ್ದಾರೆ, ಆಸ್ಟ್ರೇಲಿಯಾದಿಂದ ಬರ್ತಿದ್ದಾರೆ. ಅಂದ್ರೆ ನನ್ನ ಸ್ಕೂಲ್ ಫ್ರೆಂಡ್ಸ್ ಇಂದ ಹಿಡಿದು ಇದುವರೆಗೂ ಎಲ್ಲರೂ ನನ್ನ ಜೊತೆ ತುಂಬಾ ಚೆನ್ನಾಗಿ ಟಚ್ ಆಗಿದ್ದಾರೆ. ಸೊ ಆ ಬಳಗ ದೊಡ್ಡದು, ಮತ್ತೆ ಎಲ್ಲರಿಗೂ ಎಲ್ಲದನ್ನು ಸಪರೇಟ್ ಆಗಿ ಮಾಡಕ್ ಆಗಲ್ಲ. ಹಂಗಾಗಿ ಒಟ್ಟಿಗೆ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿ ಎಕ್ಸಿಬಿಷನ್ ಗ್ರೌಂಡ್ಸ್ ಶುರು ಮಾಡಿದ್ದು. ಸೊ ಇಷ್ಟೆಲ್ಲ ದೊಡ್ಡದಾಗಿ ಮಾಡ್ಬೇಕಾದ್ರೆ ಇನ್ವಿಟೇಷನ್ ಅಂತ ಬಂದಾಗ ಡೆಫಿನೆಟ್ಲಿ ದೊಡ್ಡ ಇನ್ವಿಟೇಷನ್ಗಳನ್ನೇ ನಮ್ಗೆ ತೋರಿಸ್ತಾರೆ. ನಂದು ಅದು ನೋಡಿದಾಗ ಸ್ವಲ್ಪ ಭಯ ಆಗೋಯ್ತು. ಇದು
ಇಟ್ಸ್ ಜಸ್ಟ್ ಅನ್ ಇನ್ಫಾರ್ಮೇಶನ್, ನನ್ನ ಒಂದು ಇನ್ವಿಟೇಷನ್ ಅದು. ಅದರಲ್ಲಿ ನನ್ನ ಮದುವೆ ಎಲ್ಲಾಗುತ್ತೆ ಏನಾಗುತ್ತೆ ಅಷ್ಟನ್ನಷ್ಟೇ ಹೇಳಕ್ಕೆ ಇರೋದು. ಅದಕ್ಕೆ ನನಗೆ ಇನ್ವೆಸ್ಟ್ ಮಾಡಕ್ಕೆ ಇಷ್ಟ ಆಗಲಿಲ್ಲ. ಅದ್ರ ಬದಲು ಇನ್ನೊಂದಿಷ್ಟು ಜನಕ್ಕೆ ಅದರಲ್ಲಿ ಊಟ ಹಾಕಕ್ಕೆ ದುಡ್ಡಾಗುತ್ತೆ, ಬೇರೆ ಕಡೆ ಖರ್ಚು ಮಾಡ್ಬೋದು ಅಂತ ಯೋಚನೆ ಮಾಡಿದೆ. ಸೊ ಏನ್ ಮಾಡ್ಬೋದು ಅಂತ ಯೋಚನೆ ಮಾಡ್ಬೇಕಾದಕ್ಕೆ ನಾನು ಪರ್ಸನಲ್ ಆಗಿ ಅಡ್ರೆಸ್ ಮಾಡ್ದಂಗೆ ಇರಬೇಕು ಅಂತ. ಪರ್ಸನಲ್ ಆಗಿ ಅಡ್ರೆಸ್ ಮಾಡ್ದಂಗೆ ಇರೋಕ್ಕೆ ಯಾವಾಗಲೂ ನಾವು ಪತ್ರ ಬರೀತೀವಲ್ಲ, ಪರ್ಸನಲ್ ಆಗಿ ಒಂದು ಮೆಸೇಜ್ ಟೈಪ್ ಮಾಡಿ ಕಳಿಸ್ತೀವಿ, ಪತ್ರ ಬರೀತೀವಲ್ಲ, ಹಂಗೆ ಆ ಫಾರ್ಮೇಟ್ ಅಲ್ಲಿ ಇರಲಿ ಅಂತ ಹಂಗೆ ಐಡಿಯಾ ಬಂದಿದ್ದು. ಸೊ ಹಂಗೆ ಐಡಿಯಾ ಬಂದಾಗ ಫಸ್ಟ್ ಇಂಗ್ಲೆಂಡ್ ಲೆಟರ್ ಪ್ರಿಂಟ್ ಹಾಕ್ಸೋಣ ಅಂತಾನು ಯೋಚನೆ ಮಾಡಿದೆ. ಅದಾದ್ಮೇಲೆ ಇಲ್ಲ, ಅದನ್ನ ಒಂಚೂರು ಕಸ್ಟಮೈಸ್ ಮಾಡ್ಸೋಣ, ಮದುವೆ ಒಂದು ನಮ್ಮ ಈವೆಂಟ್ ಅಲ್ಲಿ ಕಸ್ಟಮೈಸ್ ಮಾಡ್ಸೋಣ ಅಂತ ಹೇಳಿ ಅದನ್ನ ಧನಧನ್ಯ ಮದುವೆ ಅಂತೆಲ್ಲ ನಮ್ಮ ಬಾದಲ್ ಹತ್ರ ಒಂದೊಳ್ಳೆ ಡಿಸೈನ್ ಮಾಡಿಸಿ ಕಸ್ಟಮೈಸ್ ಮಾಡಿಸಿ ಅದನ್ನ ಪ್ರಿಪೇರ್ ಮಾಡಿದ್ವಿ.